ಯುವಕನಿಗೆ ಮಹಿಳಾ ಕಾನ್ಸ್ಟೇಬಲ್ ನಡು ರಸ್ತೆಯಲ್ಲೇ ಥಳಿಸಿದ್ದಾರೆ. ಅಬಕಾರಿ ಇಲಾಖೆಯ ಮಹಿಳಾ ಕಾನ್ಸ್ಟೇಬಲ್ ಸಬ್ರೀನ್ರಿಂದ ಹಲ್ಲೆಯಾಗಿದೆ. ನಡು ರಸ್ತೆಯಲ್ಲೇ ಥಳಿಸಿದ್ದಾರೆ ಲೇಡಿ ಕಾನ್ಸ್ಟೇಬಲ್. ಗಾಡಿ ಪಾರ್ಕಿಂಗ್ ವಿಚಾರಕ್ಕೆ ಯುವಕನ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಗಿದೆ. ಯುವಕನನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಒದ್ದು ಕಾನ್ಸ್ಟೇಬಲ್ ದರ್ಪ ಮೆರೆದಿದ್ದಾರೆ. ಅಬಕಾರಿ ಇಲಾಖೆಯ ಮಹಿಳಾ ಕಾನ್ಸ್ಟೇಬಲ್ ಸಬ್ರೀನ್ರಿಂದ ಹಲ್ಲೆಯಾಗಿದೆ. ಜೀವನ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರು ಚಾಲಕ ಶಿವರಾಜ್ ಕಾರನ್ನ ರಿವರ್ಸ್ ತೆಗೆಯೋ ವೇಳೆ ಕಿರಿಕಾಗಿದೆ. ಕಾರು ಟಚ್ ಆಗತ್ತೆ ಅಂತ ಕಿರಿಕ್ ಮಾಡಿದಂತಹ ಕಾನ್ಸ್ಟೇಬಲ್ ಸಬ್ರೀನ್ ಹಲ್ಲೆಯ ವಿಡಿಯೋ ಮಾಡ್ತಾ ಇದ್ದಂತಹ ದರ್ಶನ್ ಎಂಬ ಯುವಕನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಠಾಣೆಯಲ್ಲಿ ಯುವಕರಿಗೆ ಕ್ಷಮೆ ಕೇಳಿದ್ದಾರೆ ಕಾನ್ಸ್ಟೇಬಲ್ ಸಬ್ರೀನ್. ಜೀವನ ಭೀಮಾನಗರ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಎಸ್ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಮೊದಲಿಗೆ ಕತ್ತಿಗೆ ಕೈ ಹಾಕ್ತಾರೆ ಲೇಡಿ ಕಾನ್ಸ್ಟೇಬಲ್. ಓಕೆ, ಸಣ್ಣ ಪುಟ್ಟ ಜಗಳ ಆಗೋದು ಕಾಮನ್. ಬಟ್ ಆದ್ರೆ ಬೀಯಿಂಗ್ ಎ ಕಾನ್ಸ್ಟೇಬಲ್ ಈ ರೀತಿಯಾಗಿ ದುರ್ವರ್ತನೆ ತೋರಿಸೋದು ಎಷ್ಟು ಸರಿ ಅಂತ ಹೇಳಿ ಇದೀಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳಾಗ್ತಾ ಇರುವಂಥದ್ದು, ಪ್ರಶ್ನೆಗಳು ಮೂಡ್ತಾ ಇದೆ, ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ಒಬ್ಬ ಮಹಿಳೆಯಾಗಿ, ಅದು ಮಹಿಳೆ ಕಾನ್ಸ್ಟೇಬಲ್ ಆಗಿ ಹುಡುಗನ ಮೇಲೆ, ಯುವಕನ ಮೇಲೆ ಯಾವ ರೀತಿಯಾಗಿ ದುರ್ವರ್ತನೆ ತೋರಿಸಿದ್ದೀರಿ, ಆತನನ್ನ ಎಳೆದು ಆತನಿಗೆ ಒಡೆದು ನೆಲಕ್ಕೆ ಅಪ್ಪಳಿಸಿದ್ದೀರಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಹೊಣೆ? ಕುಟುಂಬಸ್ಥರಿಗೆ ನೀವು ಏನು ಉತ್ತರ ಕೊಡ್ತಾ ಇದ್ರಿ ಆ ಸಂದರ್ಭದಲ್ಲಿ ಅಂತ ಹೇಳಿ ಕಾಲಲ್ಲಿ ಒದ್ದು ಯುವಕನ ಮೇಲೆ ದರ್ಪವನ್ನ ತೋರಿದ್ದಾರೆ. ಕಾನ್ಸ್ಟೇಬಲ್ ಆಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಇವರೆಲ್ಲ ಕಾನ್ಸ್ಟೇಬಲ್ಗಳು ತಮ್ಮ ಹುದ್ದೆಗೆ ಎಷ್ಟು ಬೆಲೆ ಇರುತ್ತೆ ಅನ್ನೋದು ಮರ್ತ್ಬಿಟ್ಟಂತೆ ಕಾಣಿಸ್ತಾ ಇದೆ. ಸಾರ್ವಜನಿಕರು ಈ ರೀತಿಯಾಗಿ ವರ್ತಿಸೋದಿಲ್ಲ, ಅಷ್ಟರ ಮಟ್ಟಿಗೆ ವರ್ತಿಸ್ತಾ ಇದ್ದಾರೆ. ಮಹಿಳೆ ಕಾನ್ಸ್ಟೇಬಲ್ ಯುವಕನಿಗೆ ಥಳಿಸ್ತಾ ಇರುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ಅಧಿಕಾರದ ದುರುಪಯೋಗ, ಅಧಿಕಾರ ಅನ್ನುವಂತ ವಿಚಾರ ಇದೆಯಲ್ಲ, ಅದು ತಲೆಗೆ ತುಂಬ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಆಗತ್ತೆ. ಕಾನ್ಸ್ಟೇಬಲ್ ಆದ್ರೇನು, ಯಾರಾದ್ರೂ ಏನು, ಬೇರೆಯವ್ರ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ಒಬ್ರು ಕಾನ್ಸ್ಟೇಬಲ್ ಆಗಿ ಕಳ್ಳರು ಕಾಕರನ್ನ ಹಿಡಿಯುವಂತಹ ಕಾನ್ಸ್ಟೇಬಲ್ ಆಗಿ ಈ ರೀತಿಯಾಗಿ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಅದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ.